ಹೇಳ್ರಿ. ಜನವರಿ 13ಕ್ಕೆ ನೋಡ್ರಿ, ಬೊಮ್ಮಾಯಿಯವರು ಅವರು ತಾಯಿ ಆಣೆ ಮಾಡಿದ್ದನ್ನು ಈ ನಾಳೆನೇ 24 ತಾಸು ಗಡುವು ಕೊಟ್ಟಿವಿ ನಾವು. ನೀವು ಮಾಡ್ತೀರಿ ಇಲ್ಲ ಹೇಳ್ಬೇಡಿ, ನನ್ನ ಕಡೆ ಆಗೋದಿಲ್ಲ, ನನಗೆ ಕ್ಷಮೆ ಮಾಡಿಬಿಡ್ರಿ ಅಂದ್ರೆ ನಾವು ಕ್ಷಮೆ ಮಾಡಿಬಿಡ್ತೀವಿ, ಮುಂದೆ ಬಿಟ್ಟುಬಿಡ್ತೀವಿ ಬೊಮ್ಮಾಯಿಯವ್ರನ್ನ. ಹಾಂ, ನೀವು ಮಾಡಲಿಲ್ಲ ಅಂದ್ರೆ ಶಿಗ್ಗಾಂವದಾಗ ನಮ್ಮ ಜನರಿಗೆ ಹೇಳ್ತೀವಿ, ನೋಡಪ್ಪ ನಮಗೆ ಹಿಂಗೆ ತಾಯಿ ಆಣೆ ಮಾಡಿ ಕೈ ಕೊಟ್ಟಾರ ಬೊಮ್ಮಾಯಿಯವರು, ಅದು ನಿರ್ಣಯ ನೀವು ಮಾಡ್ರಿ ಅಂತ ಹೇಳ್ತೀವಿ. ಏನೇನು ಅಂಜಿಕೆ ಐತೆ, ಏನು ಮಾಡೋದು ರೀ? ಬೊಮ್ಮಾಯಿಯವ್ರಿಗೆ ಹೇಳಿ ಬಂದೀನಿ, ಸೂರ್ಯಚಂದ್ರವ್ರಿಗೆ ಯತ್ನಾಳ್ ನಮ್ಮ ಪಕ್ಷ ಉಚ್ಚಾಟನೆ ಮಾಡಿ ಅನ್ನತ್ತೆ, ಇದ್ರ ಬಿಟ್ಟರೆ ಏನಾರು ನಿಮ್ಮ ಕೈಯಾಗ ಏನಾರು ಐತನ? ಈ ರಾಜ್ಯದ ಜನ ಏನೋ ನಿಮಗೆ ಹೇಳಿ ಗುದ್ದಿ ನಿಮಗೆ ಹೊಟ್ಟಾಕ್ತಾರನ? ನಿಮ್ಮ ಒತ್ತಿ ನೋಡಿ. ಅಲ್ರಿ MLC ಮಾಡಿ ಆದಿಲ್ಲ ನಾನು ಬಿಜಾಪುರ ವಿಧಾನ ಪರಿಷತ್ನಿಂದ ಪಕ್ಷೇತರ ಇಡೀ ರಾಜ್ಯದಾಗ ಹೈಯೆಸ್ಟ್ ಹೋಟ್ಲ್ ಹಾಕ್ಸಿ ಬಂದೆ. ಅವಾಗೇನು ಪಕ್ಷದ ಚಿಹ್ನೆ ಮ್ಯಾಗ ಬಂದಿದ್ದು ನಾನು ಹೇಳೋದು, ನಾ ಎಲ್ಲದಕ್ಕೂ ಸಿದ್ಧ ಆಗಿನತ್ತೆ ಮಾತಾಡಕತ್ತೀನಿ. ಯಾವನೋ ಒಬ್ಬ ಹೇಳ್ದ ತಿಹಾರಿ ಜೈಲ್ನಾಗ ಇದ್ದು ಬಂದಾವ, ಯತ್ನಾಳ ನಾಪತ್ತಾಗ್ಯಾನತ್ತೆ. ಯತ್ನಾಳನ್ನ ಇನ್ನಂಗೆ ಎಲ್ಲರೂ ಜೈಲ್ನಾಗ ಒಳಗೆ ಹಾಕ್ತಾರೆ ಅಂದ್ಕೊಳ್ಳಿ, BP ಆಗೈತಿ, ಶುಗರ್ ಆಗೈತಿ, ಇಂಥ ನಾಟಕ ಏನು ಮಾಡೋದಿಲ್ಲ. ನಾನು 27 ದಿವಸ ಜೈಲ್ನಾಗ ಇಟ್ಟಿದ್ರೆ ಇಲ್ಲೇ ಬೆಳಗಾವ್ದಾಗ. ಅದಕ್ಕೆ ಹೇಳ್ತೀನಿ, ಯಾವುದಕ್ಕೂ ಅಂಜೋದಿಲ್ಲ. ನಾ ಇಷ್ಟೇ ಇನ್ನೊಮ್ಮೆ ಕಳ್ಕಳಿ ನಮ್ಮ ಪ್ರಧಾನಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ, ಈ ರಾಜ್ಯದ ನಾಯಕರುಗಳಿಗೆ ಸ್ಪಷ್ಟವಾದಂಥ ನಿರ್ದೇಶನ ಕೊಡ್ರಿ. ಸಮುದಾಯಗಳು ಕೊಡುವಂಥ ಏನು ನೀವು ಮಾತನ್ನು ಕೊಟ್ಟಿರಿ ಅದನ್ನು ಮೀಸಲಾತಿ ಕೊಡ್ರಿ. ಇಲ್ಲಾಂದರೆ ಇದ್ರದ್ದು ಭಾಳ ಗಂಭೀರ ಪರಿಣಾಮ ನಮ್ಮ ಪಕ್ಷದ ಮೇಲೆ ಆಗ್ತದೆ. ನೀವು ಯಾರನ್ನೋ ಒಬ್ಬನ್ನ ಖುಷಿ ಪಡಿಸ್ಲಕ್ಕ, ಯಾರೋ ಒಬ್ಬ ಲೀಡರ್ನ ಮಗನ ಖುಷಿ ಪಡಿಸ್ಲಕ್ಕ ನಿರ್ಣಯ ತೊಗೊಂಡ್ರೆ ರಾಜ್ಯದ ಜನ ಏನು ಹುಚ್ಚಿಲ್ಲ. ಯಾರಿ ಮನವರಿಕೆ ಮಾಡಿ ಸಾಕಾಗಿತ್ತು ರೀ, ಮತ್ತೇನು ಮನವರಿಕೆ ಮಾಡಿ? ಹಾಂ, ನೀವು ಸರಿಯಾಗಿ ಹೇಳಲಾಗಿರಿ ಕೂಗ. ನೀವು ಮುಂಜಾನೆ ಒಂದು ಹೊಡಿತೀರಿ, ಸಂಜೆ ಮುಂದೊಂದು ಹೊಡಿತೀರಿ. ರಾಜ್ಯದ ನಾಯಕರುಗಳ ಮೇಲೆ ವಿಶ್ವಾಸ ಇಲ್ಲ, ಕೇಂದ್ರದ ನಾಯಕರುಗಳ ಮೇಲೆ ವಿಶ್ವಾಸ ಐತೆ. ಕೇಂದ್ರ ನಾಯಕರು ಇವ್ರಿಗೆ ಹೇಳ್ಯಾರ ಬೊಮ್ಮಾಯಿಯವ್ರಿಗೆ ಕೊಡ್ರಿ ಅಂತೇಳಿ, ಇವ್ರು ಆಟ ಆಡ್ಕೊತ. ಈಗ ಮಂತ್ರಿ ಮಂಡಲ ನೀನು ಅರುಣ್ ಸಂಗ್ರಿ ಏನು ಹೇಳ್ಯಾರ? ಇಲ್ಲ, ಈಗಾಗಲೇ ಅವ್ರು ಮಂತ್ರಿ ಮಾಡ್ಲಿಕ್ಕೆ ನಾವು ಇದು ಕೊಟ್ಟಿವಿ, ಯಾಕೂ ತಡ ಆಗಿದೆ ಗೊತ್ತಿಲ್ಲ ಅಂತ ಹೇಳ್ಯಾರ. ಅಂದ್ರೇನು? ಇವರೇ ಇಟ್ಕೊಂಡು ಕೂತಾರತ್ತ. ಬೊಮ್ಮಾಯಿಯವ್ರ ಮಂತ್ರಿ ಮಂಡಲನೂ ಮಾಡೋದಿಲ್ಲ, ಮೀಸಲಾತಿನೂ ಕೊಡೋದಿಲ್ಲ. ಸೊ ಮೇ 24 ತನಕ ಹಿಂಗೆ ಹೊಂಟು ಬಿಡೋರು ಅದಾರ. ಆಟ ಆಡ್ಲಕತ್ತಾರ. ಆಟ ಆಡಿದ್ರೆ ಮುಂದೆ ಏನಾಗ್ತೈತೆ ನೋಡ್ಬೇಕಲ್ಲ. ಇನ್ನೂ ಅವ್ರದ್ದು ಭವಿಷ್ಯ ನೋಡ್ಕೋಬೇಕಲ್ಲ. ಇಟ್ಟಿಗೆ ಮುಗಿತಿದ್ರೆ ಎಷ್ಟೋ ಮಂದಿ ರಾಜಕಾರಣದ ಇಟ್ಟಿಗೆ ಮುಗಿಸ್ಕೊಂಡು ಹೋದಾರ. ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡುತ್ತೆ, ಇಲ್ಲಿ ಲಕ್ಷಾಂತರ ಜನ ಸೇರಿದ್ರು, ಎಲ್ಲ ವ್ಯವಸ್ಥಿತವಾಗಿದೆ. ವಿಜಯಪುರ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಸರ್ 25 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು.